ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಬೇಸಿಗೆಯಲ್ಲಿ ಮಾವಿನಕಾಯಿಯ ದರ್ಬಾರ್ ಜೋರಾಗೆ ಇರುತ್ತಲ್ವಾ? ಈ ಮಾವಿನಕಾಯಿಯನ್ನು ಬಳಸ್ಕೊಂಡು ನಾವಿವತ್ತು ಜ್ಯೂಸ್ ರೆಸಿಪಿಯೊಂದನ್ನು ಟ್ರೈ ಮಾಡೋಣ. ಮಾವಿನಕಾಯಿ ರುಚಿ ಹುಳಿ ಇರುತ್ತೆ, ಆದರೆ ಇದು ಆರೋಗ್ಯಕ್ಕೆ ದುಪ್ಪಟ್ಟು ಸಿಹಿಯನ್ನು ತಂದುಕೊಡುತ್ತೆ. ಒಂದೊಂದು ಬೈಟ್ಗೂ ಚಿಲ್ಲಾಗ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ರುಚಿ. ಹಸಿ ಮಾವಿನಕಾಯಿ ಜ್ಯೂಸು ದೇಹಕ್ಕೆ ತಂಪು ನೀಡೋದಲ್ಲದೆ ಜೀರ್ಣಕ್ರಿಯೆ ಸುಧಾರಿಸ್ಕೊಳ್ಳೋದಕ್ಕೆ, ತೂಕ ಇಳಿಸ್ಕೊಳ್ಳೋದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಇದು ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿನ ತಂದುಕೊಡುತ್ತೆ. ಬನ್ನಿ ಜ್ಯೂಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಪೀಸನ್ನು ಮಾತ್ರ ಕಟ್ ಮಾಡ್ಕೊತೀನಿ. ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಜನ ಇದ್ದೀರೋ ಅದರ ಮೇಲೆ ಮಾವಿನಕಾಯಿ ಪೀಸುಗಳನ್ನು ತಗೋಬಹುದು. ಇದ್ರ ಮೇಲಿರ್ತಕ್ಕಂಥ ಒಟ್ಟನ್ನೆಲ್ಲ ನೀಟಾಗಿ ತಗೊತಾ ಇದ್ದೀನಿ. ತುಂಬ ರುಚಿಯಾಗಿರತ್ತೆ. ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಒಮ್ಮೆ ಈ ಜ್ಯೂಸ್ ರೆಸಿಪಿನ ಟ್ರೈ ಮಾಡಿ. ಈ ಮಾವಿನಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸೋಂಪು ಕಾಳು, ಜೊತೆಗೆ 1/4 ಸ್ಪೂನಷ್ಟು ಮೆಂತ್ಯನ ತಗೊಂಡಿದ್ದೀನಿ. ಇದನ್ನು ಕೆಂಬಣ್ಣ ಬರೋವರೆಗೂ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ, ತಣ್ಣಗಾಗ್ತಾ ಇರಲಿ ಇದು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊತಾ ಇದ್ದೀನಿ. ಪೀಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಹೋಳುಗಳನ್ನೆಲ್ಲ ಇದರಲ್ಲಿ ಸೇರಿಸ್ಕೊಬಿಡೋಣ. ನಂತರ ಇದಕ್ಕೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸಹ ತೊಳೆದು ಶುದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಇಲ್ಲಿ 1 ಹಸಿಮೆಣಸಿನ್ಕಾಯನ್ನು ತಗೊತಾ ಇದ್ದೀನಿ. ಇದಕ್ಕೆ ಇವಾಗ ಪುದೀನ 1 ಹಿಡಿಯನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ತಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ಹುರಿದಿಟ್ಕೊಂಡಿರ್ತಕ್ಕಂಥ ಮೆಂತ್ಯ, ಜೀರಿಗೆ, ಸೋಂಪು ಕಾಳು ತಣ್ಣಗಾಗಿರುತ್ತೆ, ಅದನ್ನು ಸೇರಿಸ್ಕೊಬಿಡೋಣ. ಸಿಹಿಗೆ ಇಲ್ಲಿ ನಾನಿಲ್ಲಿ ಕೆಂಪು ಕಲ್ಲ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಹಸಿ ಮಾವಿನಕಾಯಿ ಜ್ಯೂಸ್ಗೆ ನಾವು ಸಕ್ಕರೆ ಬದಲಿಗೆ ಜೇನುತುಪ್ಪ ಅಥವಾ ಬೆಲ್ಲನ ಸೇರಿಸ್ಕೊಂಡ್ರೆ ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ಪಡಿಬಹುದು. ಇದನ್ನು ಮಾತ್ರ ನೆನಪಿಟ್ಕೊಳ್ರಿ. ಇವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಬಂದ್ಬಿಡೋಣ. ನುಣ್ಣಗೆ ಇದನ್ನು ಬಂದ ನಂತರ ಶೋಧಿಸ್ಕೊಬಿಡೋಣ. ಈ ಮಾವಿನಕಾಯಿಯ ಜ್ಯೂಸು ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ತಂದುಕೊಡೋದಲ್ಲದೆ ಇನ್ಸ್ಟೆಂಟ್ ಎನರ್ಜಿಯನ್ನು ತಂದುಕೊಡುತ್ತೆ. ಇದರಲ್ಲಿ ಸಿ ವಿಟಮಿನ್ ಹೆಚ್ಚಾಗಿರೋದ್ರಿಂದ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬಹುದು. ಇದರಲ್ಲಿ ಕಬ್ಬಿಣದ ಅಂಶ ಸಹ ಹೆಚ್ಚಾಗಿರುತ್ತೆ. ರಕ್ತಹೀನತೆ ಸಮಸ್ಯೆ ಇರುವವರು ಇದನ್ನು ಸೇವನೆ ಮಾಡಬಹುದು. ಇದನ್ನು ನಿಗದಿತ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬಂದರೆ ಮಧುಮೇಹವನ್ನು ಸಹ ನಿಯಂತ್ರಣದಲ್ಲಿಡಬಹುದು. ಇದನ್ನು ಕುಡಿಯೋದಕ್ಕಿಂತ ಮುಂಚೆ ಒಂದು ಪ್ಲೇಟ್ಗೆ ಸ್ವಲ್ಪ ಉಪ್ಪು ಹಾಗೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಲೋಟಕ್ಕೆ ನಿಂಬೆ ಹಣ್ಣಿನ ರಸನ ಈ ರೀತಿ ಹಚ್ಕೊಳ್ಳೋಣ. ಇವಾಗ ಉಪ್ಪು ಖಾರನ ಇದಕ್ಕೆ ನೀಟಾಗಿ ಹಚ್ಕೊಬಿಡೋಣ. ಇದರಲ್ಲಿ ನಾವು ಈ ಹಸಿ ಮಾವಿನಕಾಯಿ ಜ್ಯೂಸನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ಉಪ್ಪು, ಹುಳಿ, ಖಾರ, ಸಿಹಿ ಪ್ರತಿಯೊಂದು ಸಹ ಮಿಕ್ಸ್ ಆಗಿರುತ್ತೆ. ನಾಲಿಗೆಗೆ ಒಂದು ಹೊಸ ರುಚಿನ ತಂದುಕೊಡುತ್ತೆ. ಸಖತ್ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಸಹ ಇಷ್ಟಪಡ್ತಕ್ಕಂಥ ಒಂದು ಜ್ಯೂಸ್ ರೆಸಿಪಿ ಅಂತ ಹೇಳ್ಬಹುದು. ತುಂಬ ತಣ್ಣಗೆ ಕುಡಿಯೋದಕ್ಕೆ ಇಷ್ಟಪಡೋರು ಇದಕ್ಕೆ ಐಸ್ ಕ್ಯೂಬ್ಸನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಇದನ್ನು ಜ್ಯೂಸ್ ಮಾಡುವಾಗ ಮಡಿಕೆಯಲ್ಲಿರ್ತಕ್ಕಂಥ ನೀರನ್ನು ಸೇರಿಸ್ಕೊಂಡಿದ್ದೀನಿ. ತಣ್ಣಗೆ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ಇದು ಸಖತ್ ಮಜಾ ಕೊಟ್ಟಂಥ ಜ್ಯೂಸ್ ಅಂತ ಹೇಳ್ಬಹುದು. ಒಂದಲ್ಲ 2 ಲೋಟ ಖಾಲಿ ಮಾಡಿದ್ಲು. ಇವಾಗ ಬೇಸಿಗೆ ರಜೆಗಳಲ್ವಾ, ಸ್ಕೂಲ್ ಇರೋದಿಲ್ಲ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಈ ರೀತಿ ಆರೋಗ್ಯದಾಯಕವಾಗಿ ನಾವು ಮನೆಯಲ್ಲೇ ಜ್ಯೂಸನ್ನು ರೆಡಿ ಮಾಡಿಕೊಟ್ರೆ ಅವರು ಎಂಜಾಯ್ ಮಾಡ್ತಾರೆ. ಔಟ್ಸೈಡ್ ಸಿಗ್ತಕ್ಕಂಥ ಕೂಲ್ ಡ್ರಿಂಕ್ಸನ್ನು ಕುಡಿಯೋ ಬದಲು ಇನ್ಸ್ಟೆಂಟಾಗಿ ದೇಹಕ್ಕೆ ಎನರ್ಜಿನ ತಂದುಕೊಡ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಪಾನೀಯಗಳನ್ನು ರೆಡಿ ಮಾಡಿಕೊಂಡು ಮನೇಲಿ ಇಟ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ.
ಈ ಜ್ಯೂಸ್ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ಜ್ಯೂಸ್ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.